ಅಶಸ್ ಕ್ರಿಯೇಟಿವ್ ಕಾರ್ನರ್. ನಾನಿವತ್ತು ಕಡ್ಲೆ ಹಿಟ್ಟಿಂದ ಸೋಪ್ ಮಾಡ್ತಿದ್ದೀನಿ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಯೂಸ್ ಮಾಡ್ಬೋದು. ಈ ಕಡ್ಲೆ ಹಿಟ್ಟು ಸೋಪ್ ಮಾಡ್ಲಿಕ್ಕೆ ನಾನು ಇವತ್ತು ಕಡ್ಲೆ ಹಿಟ್ಟು, ಅರಿಶಿನ ಪುಡಿ, ಕೊಬ್ಬರಿ ಎಣ್ಣೆ, ಅಲೋವೆರಾ ಜೆಲ್ಲು, ಹಾಗೆ ಬಾದಾಮಿ ಎಣ್ಣೆ ತಗೊಂಡಿದ್ದೀನಿ. ಇಲ್ಲಿ ಸೋಪ್ ಬೇಸ್ ತಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ, ನ್ಯಾಚುರಲ್ ಆಗಿ. ನಾನು ಮಕ್ಕಳಿಗೆ ಮಾಡಿ ಯೂಸ್ ಮಾಡಿ ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ನಾನು ಕೂಡ ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ ರಿಸಲ್ಟ್. ಈಗ ನಾನು ಸೋಪ್ ಬೇಸ್ ತೊಗೊಂಡಿದ್ದೆನಲ್ಲ, ಅದನ್ನು ಮೈಕ್ರೋ ಓವನಲ್ಲಿ ಇಟ್ಬಿಟ್ಟು 1 ಸೆಕೆಂಡಲ್ಲಿ ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲ ನೀವು ಡಬಲ್ ಬಾಯ್ಲರ್ ಮೆಥಡಲ್ಲಿ ಕೂಡ ಬಿಸಿನೀರು ಇಟ್ಕೊಂಡು ಕೆಳಗಡೆ ಮೆಲ್ಟ್ ಮಾಡ್ಕೋಬೋದು. ಹಾಗೆ ತುಂಬ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಈಗ ಇದು ಪೇಸ್ಟ್ ಥರ ಮಾಡ್ಕೋಬೇಕು. ನೀರು ಹಾಕ್ಕೊಂಡು ಕಡಲೆ ಹಿಟ್ಟನ್ನ ಚೆನ್ನಾಗಿ ಪೇಸ್ಟ್ ಆಗಲಿ. ಆಮೇಲೆ ಇದಕ್ಕೆ ನಾವು ಅರಿಶಿನ ಪುಡಿ, ಕೊಬ್ಬರಿ ಎಣ್ಣೆ, ಬಾದಾಮಿ ಎಣ್ಣೆ, ಹಾಗೆ ಅಲೋವೆರಾ ಜೆಲ್ ಹಾಕೊಂಡಿದೆ. ಇವೆಲ್ಲ ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಯೂಸ್ ಮಾಡೋಂಥ ವಸ್ತುಗಳನ್ನ ಹಾಕಿ ಮಾಡ್ತಾಯಿದ್ದೀನಿ. ಇಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ. ನಾನು ಯೂಸ್ ಮಾಡಿ ಮಕ್ಕಳಿಗೆಲ್ಲ ಮಾಡಿದ ಮೇಲೆ ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಇದನ್ನು ನಾನು 2-3 ಜನ ಫ್ರೆಂಡ್ಸಿಗೆ ಕೊಟ್ಟಿದ್ದೆ, ನಮ್ಮ ಅಮ್ಮನಿಗೆ ಕೂಡ ಕೊಟ್ಟಿದ್ದೆ. ಅವರು ಯೂಸ್ ಮಾಡಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸೋಪ್ ಎಲ್ಲ ಮಾಡ್ತೀಯಾ ಅಂತ ಹೇಳಿದರು. ನಿಮ್ಗೇನಾದ್ರು ಬೇಕಿದ್ರೆ ಆರ್ಡ್ರ್ ಕೊಡಿ, ನಾನು ಇದನ್ನು ಮಾಡಿ ಕೊಡ್ತೀನಿ. ನಾನಿಲ್ಲಿ ಮನೆಯಲ್ಲೇ ಸಿಗುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ. ಅರಿಶಿನ ಪುಡಿ, ಅಲೋವೆರಾ ಜೆಲ್, ಬಾದಾಮಿ ಎಣ್ಣೆ, ಹಾಗೆಯೇ ಕೊಬ್ಬರಿ ಎಣ್ಣೆ. ಇದೆಲ್ಲ ನಿಮ್ಮ ಸ್ಕಿನ್ನಿಗೆ ತುಂಬ ಸಾಫ್ಟ್ ಆಗುತ್ತೆ ಕೂಡ. ಮಕ್ಕಳಿಗೂ ಕೂಡ ಇದೆಲ್ಲ ಎಣ್ಣೆ ರೂಪದಲ್ಲಿ ಹಚ್ತೀವಿ. ಆದರೆ ಇದರಲ್ಲಿ ಸೋಪ್ ರೀತಿ ಕೂಡ ಹಚ್ಕೋಬೋದು, ತುಂಬ ಚೆನ್ನಾಗುತ್ತೆ. ಇದು ಯಾವುದೇ ರೀತಿ ಉರಿ ಎಲ್ಲ ಬರಲ್ಲ. ನಾವು ಸೋಪ್ ಯೂಸ್ ಮಾಡ್ತೀವಲ್ಲ, ಅದು ಕಣ್ಣು ಉರಿ ಎಲ್ಲ ಬರುತ್ತೆ. ಇದನ್ನು ಮಕ್ಕಳಿಗೆ ಯೂಸ್ ಮಾಡಿದಾಗ ಯಾವುದೇ ಪ್ರಾಬ್ಲಮ್ ಆಗಲ್ಲ. ತುಂಬ ಚೆನ್ನಾಗಿದೆ. ಈಗ ಸೋಪ್ ಬೇಸ್ ಮೆಲ್ಟ್ ಮಾಡ್ಕೊಂಡಿದ್ನಲ್ವಾ, ಅದಕ್ಕೆ ಈಗ ಕಡಲೆ ಹಿಟ್ಟಿನ ಮಿಕ್ಸ್ಚರ್ ಮಾಡಿದ್ವಲ್ಲ, ಅದನ್ನು ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. 1 ಗಂಟೆ ಇಲ್ದಂಗೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ತುಂಬ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ಇದನ್ನು ಸೋಪ್ ಬೇಸ್ ನಿಮ್ಗೆ ಸಿಗುತ್ತೆ, ಅದೆಲ್ಲ ಹಾಕಿ ನಾವು ಸ್ವಲ್ಪ ಹೊತ್ತು ಫ್ರೀಸರಲ್ಲಿ ಕೂಡ ಇಟ್ಕೋಬೋದು. ಇಲ್ಲಾಂದರೆ ಹೊರಗಡೆ ಇಟ್ಟರು ಕೂಡ ಅದು ಗಟ್ಟಿ ಆಗುತ್ತೆ, ಸೋಪ್ ಬೇಸಿಗೆ ಬರುತ್ತೆ. ಈಗ ನನಗಿದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮಗೆ ಇದು ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ ಈ ಥರ ಸೋಪ್ ಬೇಸ್ಗಳೆಲ್ಲ, ಅದ್ರ ಕೂಡ ಹಾಕೋಬೋದು. ಇಲ್ಲಾಂದರೆ ಪೇಪರ್ ಕಪ್ಸ್ ಎಲ್ಲ ಸಿಗುತ್ತೆ ಮನೇಲಿ ಯೂಸ್ ಮಾಡೋಂಥವ್ರು, ಅದು ಕೂಡ ಯೂಸ್ ಮಾಡ್ಕೋಬೋದು. ನಾನೀಗ ಸೋಪ್ ಬೇಸಿಗೆ ಹಾಕೋತಾ ಇದ್ದೀನಿ. ಈಗ ನನಗಿಲ್ಲಿ 3 ಸೋಪ್ ಅಷ್ಟು ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸ್ಲಿಕ್ಕಂತ. ತುಂಬ ಚೆನ್ನಾಗಿ ಬಂದಿತ್ತು ಸೋಪ್ ಕೂಡ. ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಇದನ್ನು ಎಲ್ಲ ಆದಮೇಲೆ ಇದನ್ನು ನಾನೊಂದು ದಿನ ಫುಲ್ಲು ಬಿಡ್ತೀನಿ. ಹಾಗೆ ತುಂಬ ಚೆನ್ನಾಗಿ ಸೋಪು ಇದಾಗುತ್ತೆ. ನಾವು ಈ ಥರ ಪ್ಯಾಕಿಂಗ್ ಎಲ್ಲ ಮಾಡಿ ಬೇರೆಯವ್ರಿಗೆ ಸೇಲ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಬೇಕಿದ್ರೆ ನಾನು ಇನ್ಸ್ಟಾಗ್ರಾಮ್ ID ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿಂದ ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಈಗ ಇದನ್ನು 1 ಡೇ ಫುಲ್ ಹಾಗೆ ಇಟ್ಟಿದ್ದೆ. ಈಗ ಇದು ಸೆಟ್ ಆಗಿದೆ ನೋಡಿ, ಸೋಪ್ ಬೇಸಲ್ಲಿ ಸೆಟ್ ಆಗಿದೆ. ಇದನ್ನ ಈಗ ರಿಮೂವ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಸೋಪು, ನೋಡ್ಬೋದು ನೀವು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ, ಶೈನಿಂಗ್ ಕೂಡ ಇದೆ. ಈ ಕೊಬ್ಬರಿ ಎಣ್ಣೆ ಹಾಗೆಯೇ ಬಾದಾಮಿ ಎಣ್ಣೆ ಎಲ್ಲ ಹಾಕೋದ್ರಿಂದ ತುಂಬ ಸಾಫ್ಟ್ ಆಗುತ್ತೆ ನಮ್ಮ ಸ್ಕಿನ್ನು, ಚೆನ್ನಾಗೂ ಆಗುತ್ತೆ. ಇದು ಯೂಸ್ ಮಾಡಿ ನೋಡಿ ಒಂದ್ಸಲ. ಯಾರಿಗಾರು ಬೇಕಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ನಲ್ವಾ, ನೋಡಿ. ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಪಾಪು ಸ್ಕಿನ್ ಸ್ವಲ್ಪ ಡಾರ್ಕ್ ಇತ್ತು, ಇದು ಯೂಸ್ ಮಾಡಿದ ಮೇಲೆ ಚೆನ್ನಾಗಿ ಆಗ್ತಿದೆ. ಅವಳಿಗೆ ಸಾಫ್ಟ್ ಆಗಿದೆ ಸ್ಕಿನ್ನು. ನಾನು ಕೂಡ ಯೂಸ್ ಮಾಡ್ತಿದ್ದೀನಿ, ಚೆನ್ನಾಗಿ ಅನಿಸುತ್ತೆ ಇದನ್ನು ಯೂಸ್ ಮಾಡಿದಾಗ. ಸೋಪ್ನೆಲ್ಲ ಈಗ ಒಂದು ಕವರಿಗೆ ಹಾಕಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಈಗ ಇದು ನೋಡ್ಬೋದು, ಈ ಥರ ಕವರ್ ಸಿಗುತ್ತೆ ನಿಮಗೆ. ಇದನ್ನು ಹಾಕಿ ನಾನು ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಯಾರಿಗಾರು ರಿಟರ್ನ್ ಗಿಫ್ಟ್ಸ್ ಕೊಡಲಿಕ್ಕೆ ಬೇಕಾದರೆ ಈ ಥರ ಎಲ್ಲ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಖುಷಿ ಆಗ್ತಾರೆ. ಏನೋ ಗಿಫ್ಟ್ ಕೊಡೋಕ್ಕಿಂತ ನಾವೇ ಹೋಮ್ ಮೇಡ್ ಆಗಿ ಈ ಥರ ಮಾಡಿದ್ದೀವಿ ಅಂತ ಗಿಫ್ಟ್ ಕೊಟ್ಟರೆ ತುಂಬ ಖುಷಿ ಕೂಡ ಆಗ್ತಾರೆ. ಹೀಗೆ ಈ ಥರ ಸೋಪ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.